ನಿಮ್ಮ ಮೊದಲನೇ ಪ್ರಶ್ನೆ, 1857ರ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ ಯಾವುದು? ಆಪ್ಷನ್ ಎ ಸಹಾಯಕ ಸೈನ್ಯ ಪದ್ಧತಿ, ಆಪ್ಷನ್ ಬಿ ಲ್ಯಾಬ್ಸ್ ಸಿದ್ಧಾಂತ, ಆಪ್ಷನ್ ಸಿ ಎನ್ಫೀಲ್ಡ್ ರೈಫಲ್ ಕ್ಯಾಟ್ರಿಡ್, ಆಪ್ಷನ್ ಡಿ ಹೆಚ್ಚಿನ ತೆರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ಫೀಲ್ಡ್ ರೈಫಲ್ ಕ್ಯಾಟ್ರಿಡ್ಜ್. ನಿಮ್ಮ ಎರಡನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ ಎ 1883, ಆಪ್ಷನ್ ಬಿ 1885, ಆಪ್ಷನ್ ಸಿ 1887, ಆಪ್ಷನ್ ಡಿ 1890. ಸರಿಯಾದ ಉತ್ತರ ಆಪ್ಷನ್ ಬಿ 1885. ನಿಮ್ಮ ಮೂರನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ WC ಬ್ಯಾನರ್ಜಿ, ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಡಿ ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಆಪ್ಷನ್ ಬಿ WC ಬ್ಯಾನರ್ಜಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ಬಿಪಿನ್ ಚಂದ್ರ ಪಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್. ನಿಮ್ಮ ಐದನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1915, ಆಪ್ಷನ್ ಬಿ 1917, ಆಪ್ಷನ್ ಸಿ 1919, ಆಪ್ಷನ್ ಡಿ 1920. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1919. ನಿಮ್ಮ ಆರನೇ ಪ್ರಶ್ನೆ, ಅಸಹಕಾರ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿ ಯಾವ ಘಟನೆಯ ನಂತರ ಹಿಂತೆಗೆದುಕೊಂಡರು? ಆಪ್ಷನ್ ಎ ದಂಡಿ ಸತ್ಯಾಗ್ರಹ, ಆಪ್ಷನ್ ಬಿ ಚೌರಿ ಚೌರಾ ಘಟನೆ, ಆಪ್ಷನ್ ಸಿ ಭಾರತ ಬಿಡಿ ಚಳುವಳಿ, ಆಪ್ಷನ್ ಡಿ ಸೈಮನ್ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಚೌರಿ ಚೌರಾ ಘಟನೆ. ನಿಮ್ಮ ಏಳನೇ ಪ್ರಶ್ನೆ, ಕರೋ ಯಾ ಮರೋ ಡೂ ಆರ್ ಡೈ ಎಂಬ ಘೋಷಣೆಯನ್ನು ಯಾವ ಚಳುವಳಿಯ ಸಂದರ್ಭದಲ್ಲಿ ನೀಡಲಾಯಿತು? ಆಪ್ಷನ್ ಎ ದಂಡಿ ಸತ್ಯಾಗ್ರಹ, ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ, ಆಪ್ಷನ್ ಸಿ ಭಾರತ ಬಿಡಿ ಚಳುವಳಿ, ಆಪ್ಷನ್ ಡಿ ಖಿಲಾಫತ್ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಬಿಡಿ ಚಳುವಳಿ. ನಿಮ್ಮ ಎಂಟನೇ ಪ್ರಶ್ನೆ ತುಂಬ ಸುಲಭವಾದದ್ದು, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನಾಂಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 15 ಆಗಸ್ಟ್ 1947. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್. ನಿಮ್ಮ ಕೊನೆಯ ಪ್ರಶ್ನೆ, ಭಾರತವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿಸಿದ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಯಾಯಿತು? ಆಪ್ಷನ್ ಎ 1945, ಆಪ್ಷನ್ ಬಿ 1946, ಆಪ್ಷನ್ ಸಿ 1947, ಆಪ್ಷನ್ ಡಿ 1950. ಸರಿಯಾದ ಉತ್ತರ ಆಪ್ಷನ್ ಸಿ 1947. ನೀವು 10 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರಿಸಿದ್ದೀರಿ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ GK ಕ್ವಿಜ್, ಕರೆಂಟ್ ಅಫೇರ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳಿಗಾಗಿ ಜ್ಞಾನನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.